ಬಂಧುಗಳೇ, ನಾವು ಬೆಳಿಗ್ಗೆ ಎಚ್ಚರಗೊಳ್ಳುವಾಗ ನಮ್ಮ ಕಣ್ಣಿಗೆ ಬೀಳುವ ಭೀಕರ ವಾರ್ತೆಗಳು ಕೇವಲ ಸುದ್ದಿಗಳಲ್ಲ, ಅವು ನಮ್ಮ ಕರುಳನ್ನು ಸೀಳಿ ಎದೆಯೊಳಗಿನ ರಕ್ತವನ್ನೇ ಸಂಪೂರ್ಣವಾಗಿ ಹೆಪ್ಪುಗಟ್ಟಿಸುವಂತೆ ಮಾಡುವ ಕ್ರೂರ ಸಮಾಜದ ಜೀವಂತ ದುರಂತ. ನನ್ನ ಆತ್ಮೀಯ ಬಂಧುಗಳೇ, ಎದೆಯಾಳದ ದುಃಖದಿಂದ ಕಣ್ಣೀರಿನ ಹನಿಗಳನ್ನೇ ಅಕ್ಷರವಾಗಿಸಿ ನಿಮ್ಮ ಮುಂದೆ ನಿಂತಿದ್ದೇನೆ. ಇಂದು ನಮ್ಮ ಇಡೀ ಮಾನವೀಯತೆ ತಲೆ ತಗ್ಗಿಸಿ ನಿಲ್ಲಬೇಕಾದ ಅತಿ ಕ್ರೂರವಾದ, ಅತ್ಯಂತ ಭೀಕರವಾದ ಸತ್ಯವೊಂದು ನಮ್ಮ ಕಣ್ಣ ಮುಂದೆ ಬೆತ್ತಲಾಗಿ ನಿಂತಿದೆ. ಒಮ್ಮೆ ಕಣ್ಣು ಮುಚ್ಚಿ ಆ ದೃಶ್ಯವನ್ನು ಕಲ್ಪಿಸಿಕೊಳ್ಳಿ. 9 ತಿಂಗಳ ಆ ಪುಟ್ಟ ಹಸುಗೂಸು ಇನ್ನು ಸರಿಯಾಗಿ ಅಮ್ಮ ಎಂದು ಕರೆಯಲು ನಾಲಿಗೆಯೂ ತಿರುಗದ, ಲೋಕದ ಯಾವ ಕೆಡುಕಿನ ಕಲ್ಪನೆಯೂ ಇಲ್ಲದ ಆ ನಿಷ್ಕಲ್ಮಸ ಜೀವ ಇಂಟರ್ನೆಟ್ಟಿನ ಅಶ್ಲೀಲತೆ ಎಂಬ ಮತಿಭ್ರಮಣೆಯ ಜಾಲಕ್ಕೆ ಬಿದ್ದು ತನ್ನ ಬುದ್ಧಿಯನ್ನೇ ಕಳೆದುಕೊಂಡ ಕೇವಲ 12 ವರ್ಷಕ್ಕೆ ರಾಕ್ಷಸನಾಗಿ ಬದಲಾದ, ಸ್ವಂತ ಅಣ್ಣನಂತಿರಬೇಕಾದ ಬಾಲಕನ ಮೃಗೀಯ ಕಾಮದ ಕ್ರೂರ ಕೃತ್ಯಕ್ಕೆ ಬಲಿಯಾಗಿ ಅನುಭವಿಸಿದ ಆ ತಡೆಯಲಾರದ ನರಕಯಾತನೆ, ಆ ಕರಳು ಸೀಳುವ ಚೀರಾಟ, ಆ ಕಂದಮ್ಮನ ಅತ್ಯಂತ ಮೃದುವಾದ ದೇಹ ಅನುಭವಿಸಿದ ಆ ಭೀಕರ ನೋವನ್ನು ನೆನೆದರೆ ಕಣ್ಣು ಹೃದಯವು ಒಡೆದು ಸಾವಿರ ಚೂರಾಗಬೇಕು. ಆ ಪುಟ್ಟ ಕಂದಮ್ಮ ಜಗತ್ತನ್ನು ನೋಡುವ ಮುನ್ನವೇ, ತನ್ನ ಪುಟ್ಟ ಕೈಗಳಿಂದ ತಾಯಿಯ ಮುಖವನ್ನು ಸವರುವ ಮುನ್ನವೇ ಈ ಸಮಾಜದ ಅಂಧಕಾರಕ್ಕೆ ಬಲಿಯಾಗಿ ಹೋಯಿತಲ್ಲ. ಆ ಮಗುವಿನ ಹೆತ್ತ ಒಡಲ ಆಕ್ರಂದನವನ್ನು ನೋಡಿ ಇವತ್ತು ಇಡೀ ಬ್ರಹ್ಮಾಂಡವೇ ಕಣ್ಣೀರು ತರಿಸುತ್ತಿದೆ. ತಮ್ಮ ಕಣ್ಣೆದುರೇ ಜೀವಾಂಶವಾಗಿದ್ದ ಮಗುವಿನ ಬದುಕು ಹೀಗೆ ರಾಕ್ಷಸರ ಕೈಗೆ ಸಿಲುಕಿ ನಲುಗಿ ಹೋಗಿದ್ದನ್ನು ಕಂಡು ಆ ಹೆತ್ತವರು ಅನುಭವಿಸುತ್ತಿರುವ ಆ ನರಕ ಸಾದೃಶ್ಯ, ಆ ಶೂನ್ಯತೆಯನ್ನು, ಆ ಜೀವಂತ ದಹನವನ್ನು ಜಗತ್ತಿನ ಯಾವ ಪದಗಳಿಂದ ತಾನೇ ತಣಿಸಲು ಸಾಧ್ಯ ಹೇಳಿ? ಹೆಣ್ಣು ಮಕ್ಕಳನ್ನು ನಮ್ಮ ನಾಡಿನಲ್ಲಿ 9 ತಿಂಗಳ ಕಂದನಿಗೂ ರಕ್ಷಣೆ ಇಲ್ಲದಂತಾಯಿತಲ್ಲ. ಇಂತಹುದೇ ಘಟನೆಗಳು ನಮ್ಮ ಸುತ್ತಮುತ್ತಲೂ ಮೌನವಾಗಿ ಜರುಗುತ್ತಿದೆಯಲ್ಲ ಎಂಬ ಭಯ ಇವತ್ತು ಪ್ರತಿಯೊಬ್ಬ ಪೋಷಕರ ಎದೆಯಲ್ಲೂ ನಡುಕ ಹುಟ್ಟಿಸುತ್ತಿದೆ. ಮತ್ತೊಂದೆಡೆ ಕೇವಲ 12 ವರ್ಷದ ಆ ಬಾಲಕ ಮೊಬೈಲ್ ಎಂಬ ಪುಟ್ಟ ಪರದೆಯೊಳಗೆ ಅಡಗಿರುವ ಅಶ್ಲೀಲತೆಯ ವಿಷವನ್ನು ದಿನಾಲು ಕುಡಿದು ಮೃಗವಾಗಿ ಬದಲಾದ ಆ ಹುಡುಗನ ಹೆತ್ತವರ ಸ್ಥಿತಿಯನ್ನು ಒಮ್ಮೆ ನೋಡಿ. ಇಂದು ಅವರು ಇಡೀ ಸಮಾಜದ ಮುಂದೆ ತಲೆ ಎತ್ತಲಾಗದೆ ಜೀವಂತವಾಗಿದ್ದು ಹೆಣದಂತೆ ಅನುಭವಿಸುತ್ತಿರುವ ಆ ಅಪಮಾನ, ಇಡೀ ವಂಶಕ್ಕೆ ಹಣದಲ್ಪಟ್ಟ ಆ ಕಳಂಕದ ಕಹಿ ಯಾರಿಗೂ ಬರಬಾರದು. ಆ ಹೆತ್ತವರು ತಾವು ಮಾಡಿದ ತಪ್ಪಾದರೂ ಏನು ಎಂದು ಕಣ್ಣೀರು ಹಾಕುತ್ತಿದ್ದಾರೆ. ಆದರೆ ಸಕಾಲದಲ್ಲಿ ಮಗನ ಕೈಯಲ್ಲಿದ್ದ ಮೊಬೈಲ್ ಪರದೆಯ ಹಿಂದಿನ ಕತ್ತಲನ್ನು ಗಮನಿಸದೆ ಹೋದದ್ದೇ ಅವರ ಇಂದಿನ ಈ ಜೀವಂತ ನರಕಕ್ಕೆ ಕಾರಣವಾಯಿತು. ನನ್ನ ಪ್ರೀತಿಯ ಬಂಧುಗಳೇ, ಇಲ್ಲಿಗೆ ಮುಗಿಯಲಿಲ್ಲ ಈ ಘೋರ ದುಃಖದ ಪಯಣ. ಇದೇ ಬೆಳಿಗ್ಗೆ ಕರಾವಳಿಯ ಬೇಕಲದ ಕಡಲ ತೀರದಿಂದ ಕೇಳಿ ಬಂದ ಮತ್ತೊಂದು ದಾರುಣ ಆಕ್ರಂದನ ಇಡೀ ಸಮಾಜದ ಜಾಗೃತ ಆತ್ಮಸಾಕ್ಷಿಯನ್ನು ಸಂಪೂರ್ಣವಾಗಿ ಬೆಚ್ಚಿ ಬೀಳಿಸಿದೆ. ಕೇವಲ 16ನೇ ವರ್ಷದ ಕಣ್ಣಲ್ಲಿ ಸಾವಿರಾರು ನಕ್ಷತ್ರಗಳಂತಹ ಕನಸುಗಳನ್ನು ಹೊತ್ತು ತಂದೆ ತಾಯಿಯ ಹೆಮ್ಮೆಯ ಮಗಳಾಗಿ ಮನೆಯ ಬೆಳಕಾಗಿ ಬೆಳೆಯುತ್ತಿದ್ದ ರಿನ್ಷಾ ಎಂಬ ಆ ಅಮಾಯಕ +2 ವಿದ್ಯಾರ್ಥಿನಿ ತನಗಿಷ್ಟವಾದ ಕಾಲೇಜಿನಲ್ಲಿ ಒಂದು ಸೀಟು ಸಿಗಲಿಲ್ಲ ಎಂಬ ಒಂದೇ ಒಂದು ಕಾರಣಕ್ಕೆ ಉಂಟಾದ ತೀವ್ರ ಮಾನಸಿಕ ಹತಾಶೆಯಿಂದ ಸಮಾಜ ಮತ್ತು ವ್ಯವಸ್ಥೆಯ ಒತ್ತಡಕ್ಕೆ ಹೆದರಿ ತನ್ನದೇ ಕೋಣೆಯೊಳಗೆ ನೇಣಿಗೆ ಶರಣಾಗಿ ಹೆಣವಾಗಿ ನಿಂತಿದ್ದಾಳೆ. ಆಹಾ, ಒಮ್ಮೆ ಆತ್ಮಾವಲೋಕನ ಮಾಡಿಕೊಳ್ಳಿ. ಆ 9 ತಿಂಗಳ ಮಗು ತನ್ನ ಪುಟ್ಟ ಕೈಗಳಿಂದ ಈ ಜಗತ್ತನ್ನು ಪ್ರೀತಿಯಿಂದ ಮುಟ್ಟಲು ಬಯಸಿತು. ಆ 16ರ ಹರೆಯದ ರಿನಾ ಶಿಕ್ಷಣದ ಮೂಲಕ ತನ್ನ ಹೆತ್ತವರ ಕಡು ಬಡತನವನ್ನು, ಅವರ ಕಷ್ಟಗಳನ್ನು ತೀರಿಸುವ ಸುಂದರ ಭವಿಷ್ಯದ ಕನಸನ್ನು ಕಂಡಿದ್ದಳು. ಆದರೆ ಇಂದು ಆ ಇಬ್ಬರು ಕನಸುಗಳು ಮೌನದಲ್ಲಿ ಕರಗಿ ಹೋಗಿವೆ. ಹೆತ್ತ ಕರುಳನ್ನು ಕಳೆದುಕೊಂಡು ಆ ತಾಯಂದಿರು ಗೋಡೆಯ ಮೇಲೆ
ತಲೆ ಚಚ್ಚಿಕೊಳ್ಳುತ್ತಾ ಅನುಭವಿಸುತ್ತಿರುವ ಆ ನೋವನ್ನು ನೋಡಿಯೂ ನಮ್ಮ ಕಣ್ಣುಗಳು ತೆರೆಯದಿದ್ದರೆ ನಾವು ಮನುಷ್ಯರೇ ಅಲ್ಲ. ಅತ್ತ ಮಗಳ ಮೈಯತ್ತಿನ ಮುಂದೆ ಹೆಣ್ಣಾಳ ಹೆತ್ತವರು ಅಂಕಗಳಿಗಿಂತ ಕಾಲೇಜ್ ಸೀಟಿಗಿಂತ ನೀನೇ ನಮಗೆ ದೊಡ್ಡವನಾಗಿದ್ದೆ ಮಗಳೇ, ನಮ್ಮನ್ನು ಬಿಟ್ಟು ಯಾಕೆ ಹೋದೆ ಎಂದು ಅಳುತ್ತಿರುವುದು ಇಡೀ ಶಿಕ್ಷಣ ವ್ಯವಸ್ಥೆ ಮತ್ತು ಪೋಷಕರ ಆಲೋಚನಾ ಶೈಲಿಗೆ ಕನ್ನಡಿ ಹಿಡಿದಿದೆ. ಇಂದಿನ ಯುವ ಪೀಳಿಗೆಗೆ, ನನ್ನ ಪ್ರೀತಿಯ ವಿದ್ಯಾರ್ಥಿಗಳಿಗೆ ಎದೆಯಾಳದಿಂದ ಕೇಳಿಕೊಳ್ಳುತ್ತಿದ್ದೇನೆ, ನಿಮ್ಮ ಬದುಕು ಕೇವಲ ಒಂದು ಅಂಕಪಟ್ಟಿ, ಒಂದು ಸೀಟು, ಒಂದು ರ್ಯಾಂಕು ಅಥವಾ ಒಂದು ಪರೀಕ್ಷೆಯ ಸೋಲಿಗೆ ಮುಗಿದು ಹೋಗುವಷ್ಟು ಹಗ್ಗದ್ದಲ್ಲ. ಈ ಜಗತ್ತಿನಲ್ಲಿ ಸೋಲುಗಳು ಜೀವನದ ಸಣ್ಣ ತಿರುವುಗಳಷ್ಟೇ ಹೊರತು ಅವೇ ಜೀವನದ ಅಂತ್ಯವಲ್ಲ. ನದಿಯು ಹರಿಯುವಾಗ ಕಲ್ಲು ಬಂಡೆಗಳು ಎದುರಾದರೆ ಅದು ಹರಿಯುವುದನ್ನು ನಿಲ್ಲಿಸುವುದಿಲ್ಲ, ಮೊದಲಿಗೆ ದಾರಿ ಬದಲಿಸಿ ಸಾಗುತ್ತವೆ. ಆತ್ಮಹತ್ಯೆ ಎನ್ನುವುದು ಯಾವುದೇ ಸಮಸ್ಯೆಗೆ ಪರಿಹಾರವಲ್ಲ, ಬದಲಿಗೆ ಅದು ನಿಮ್ಮನ್ನು ನಂಬಿದ ಹೆತ್ತವರಿಗೆ ನೀವು ನೀಡುವ ಅತ್ಯಂತ ಘೋರವಾದ ಜೀವಾವಧಿ ಶಿಕ್ಷೆ ಎಂಬುದನ್ನು ಎಂದಿಗೂ ಮರೆಯಬೇಡಿ. ವಿದ್ಯಾರ್ಥಿಗಳೇ, ನಮ್ಮಲ್ಲಿ ಅದ್ಭುತವಾದ ಜ್ಞಾನವಿದೆ, ಪ್ರತಿಭೆ ಇದೆ, ಈ ಜಗತ್ತನ್ನು ಗೆಲ್ಲುವ ಶಕ್ತಿ ಇದೆ. ಒಂದಲ್ಲದಿದ್ದರೆ ಮತ್ತೊಂದು ದಾರಿ ಖಂಡಿತ ತೆರೆಯುತ್ತದೆ. ಧೈರ್ಯವಾಗಿ ಮುನ್ನುಗ್ಗಿ. ಹಾಗೆಯೇ ಪೋಷಕರೇ, ಇವತ್ತು ನಾವು ಎಚ್ಚೆತ್ತುಕೊಳ್ಳದಿದ್ದರೆ ನಾಳೆ ಮತ್ತೊಂದು ಮಗು ಇಂಟರ್ನೆಟ್ನ ಅಶ್ಲೀಲತೆಯ ಕೋಪಕ್ಕೆ ಬೀಳಬಹುದು, ಅಥವಾ ಮತ್ತೊಂದು ಜೀವ ಹತಾಶೆಯ ಹಗ್ಗಕ್ಕೆ ಕೊರಳೊಡ್ಡಬಹುದು. ಈ ಸಾಮಾಜಿಕ ಮಹಾ ಪಿಡುಗುಗಳಿಗೆ ಒಂದೇ ಒಂದು ರಾಮಬಾಣ ಔಷಧಿ ಎಂದರೆ ಮಕ್ಕಳ ಕೈಗೆ ಮೊಬೈಲ್ ಕೊಟ್ಟು ಪೋಷಕರು ತಮ್ಮ ಜವಾಬ್ದಾರಿಯಿಂದ ಮುನಿಚಿಕೊಳ್ಳುವುದನ್ನು ಹಿಂದೆ ತಕ್ಷಣವೇ ನಿಲ್ಲಿಸಬೇಕು. ಅವರ ಇಂಟರ್ನೆಟ್ ಬಳಕೆಯ ಪ್ರತಿ ಕ್ಷಣದ ಮೇಲೂ ಕಣ್ಣಿಡಬೇಕು. ಫೋನ್ಗಳಲ್ಲಿ ಕಡ್ಡಾಯವಾಗಿ ಪ್ಯಾರೆಂಟಲ್ ಲಾಕ್ ಮತ್ತು ಸುರಕ್ಷಿತ ಫಿಲ್ಟರ್ಗಳನ್ನು ಅಳವಡಿಸಬೇಕು. ಮಕ್ಕಳೊಂದಿಗೆ ಕೇವಲ ಪೋಷಕರಾಗಿರದೆ ಸ್ನೇಹಿತರಂತೆ ಬೆರೆತು ಅವರ ಮನಸ್ಸಿನ ಕಸವನ್ನು, ಒತ್ತಡವನ್ನು ಹೊರಹಾಕುವಂತೆ ಮಾಡಬೇಕು. ಯಾವುದೇ ಸೋಲು ಎದುರಾದರೂ ನಾವು ನಿನ್ನ ಜೊತೆಗಿದ್ದೇವೆ ಮಗಳೇ ಎಂಬ ಪ್ರೀತಿಯ ಧೈರ್ಯವನ್ನು ತುಂಬಿ, ಮನೆಯಲ್ಲಿ ಕೇವಲ ದೊಡ್ಡ ಉಪದೇಶಗಳನ್ನಲ್ಲದೆ ಧಾರ್ಮಿಕ, ನೈತಿಕ ಮತ್ತು ಸಾಮಾಜಿಕ ಮೌಲ್ಯಗಳ ನೈಜ ಆಚರಣೆಗಳನ್ನು ಕಲಿಸೋಣ. ಈ ಜಗತ್ತಿನಲ್ಲಿ ಜೀವಕ್ಕಿಂತ ದೊಡ್ಡದು ಯಾವುದೂ ಇಲ್ಲ. ಬನ್ನಿ, ಹಿಂದೆ ನಮ್ಮ ಮನೆಯಿಂದಲೇ ಈ ಮಹತ್ತರ ಹಾಗೂ ಪವಿತ್ರವಾದ ಬದಲಾವಣೆಯನ್ನು ಅತ್ಯಂತ ಕಠಿಣವಾಗಿ ಆರಂಭಿಸೋಣ. ನಮ್ಮ ಮಕ್ಕಳ ನಾಳಿನ ಭವಿಷ್ಯವನ್ನು ನಾವೇ ಜವಾಬ್ದಾರಿಯಿಂದ ರಕ್ಷಿಸೋಣ. ಅಲ್ಲಾಹು ತೌಫೀಕ್ ನೀಡಲಿ. ಅಸ್ಸಲಾಮು ಅಲೈಕುಂ ವರಹಮತುಲ್ಲಾಹಿ ವಬರಕಾತುಹು.